ನೋಡಿ, ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡ್ತದೆ, ಉರ್ದು ಶಾಲೆಗಳಿಗೆ ರೊಕ್ಕ ಕೊಡ್ತಾರೆ. ಹಿಂದೂಗಳ ಭಾಗವಾಗಿರುವಂಥ ಲಿಂಗಾಯತರು, ಹಾಲ ಮತದವರು, ಇವತ್ತು ಹಾಲ ಮತದ ಕುರುಬ ಸಮಾಜದವರು ಎಸ್ ಟಿ ಬೇಡ್ಲಕತ್ತಾರೆ. ಅದಕ್ಕೆ ಸಿದ್ದರಾಮಯ್ಯಂದು ಏನೂ ರೆಸ್ಪಾನ್ಸ್ ಇಲ್ಲ. ಲಿಂಗಾಯತರು ಇವತ್ತು ಬಡವರು ಯಾರದಾರ ಅವ್ರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ ಮುಸ್ಲಿಮರು ಕೊಡ್ಲಿಕ್ಕೆ ಬರೋದಿಲ್ಲ. ಮೀಸಲಾತಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಎಲ್ಲಿಯೂ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಸಿದ್ದರಾಮಯ್ಯ ಇವತ್ತು ಅವ್ರಿಗೆ ಮೀಸಲಾತಿ ಕೊಡ್ತಾರೆ. ಅದೇ ಬರೀ ಓಟ್ ಅಂದ್ರೆ ಮುಸಲ್ರ ಅಟ್ಟೆ ಓಟ್ ಹಾಕ್ತಾರೆ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಇನ್ನು ಮ್ಯಾಗ ಮುಸಲ್ರ ಅಟ್ಟೆ ಓಟ್ ಹಾಕಂಗೆ ಹಿಂದೂಗಳಲ್ಲಿ ಆ ಭಗವಂತ ಬುದ್ಧಿ ಕೊಡ್ಲತ್ ಕೇಳ್ಕೊತೀನಿ. ಕಾಂಗ್ರೆಸ್ಸು ದಲಿತರಿಗೂ ಏನೂ ಮಾಡಿಲ್ಲ, ಹಿಂದುಳಿದವ್ರಿಗೂ ಏನೂ ಮಾಡಿಲ್ಲ. ಇವತ್ತು ದಲಿತರು ರೊಕ್ಕನೇ ತಿಲ್ಲಕತ್ತಾರ. ವಾಲ್ಮೀಕಿ ಹಗರಣ ಏನು, ಗೋಯಿ ಹಗರಣ ಏನು, ಅಂಬೇಡ್ಕರ್ ನಿಗಮದ ಹಗರಣ ಏನು? ದಲಿತರು ರೊಕ್ಕ ತಿನ್ನೋಂಥವ್ರು ಅಹಿಂದ ಲೀಡ್ರ್ ಅಂತ ಹೇಳ್ಕೊತಾರೆ. ಇವತ್ತು ಬರೀ ಪಂಚಮ ಶಾಲೆಗಳಲ್ಲ, ಅಲ್ಲಿ ಲಿಂಗಾಯತರಲ್ಲಿ 2A ಇಲ್ಲಾರಂಥ ಎಲ್ಲ ಸಬ್ಸೆಕ್ಟ್ಗಳು, ಮರಾಠ ಸಮಾಜ, ಜೈನ್ ಸಮಾಜ, ಇವು ಎಲ್ಲ ಸಮಾಜಕ್ಕೆ ಮೀಸಲಾತಿ ಕೇಳಿದ್ದು ನಾವು. ಮುಸ್ಲಿಮ್ರಿಗೆ ನೀವು ಕೊಡ್ಲಾರ್ದಂಥದ್ದು ಒಂದು ಇದಕ್ಕೆ ನೀವು ಕೊಡ್ಲಕತ್ತೀರಿ, ಧರ್ಮಕ್ಕೆ. ಅದಕ್ಕೆ ಸಿದ್ದರಾಮಯ್ಯನವರು ಇದು ಸಾಬರ ಸರ್ಕಾರ ಆಗೈತಿ ಹೊರತು ಹಿಂದೂಗಳ ರಕ್ಷಣೆನೂ ಆಗ್ತಾಯಿಲ್ಲ. ಹಿಂದೂಗಳ ಗುಡಿಗುಂಡ ರೊಕ್ಕ ತಿತ್ತಾರೆ, ಧಾರ್ಮಿಕ ದತ್ತಿ ಇಲಾಖೆದು ಇದು ವಕಫ್ಗೆ ಹಾಕ್ತಾರೆ. ಹಿಂಗೆ ಮೀಸಲಾತಿ ಇದು ಒಂದು ವರ್ಗದ ಅಲ್ಲ, ಹಿಂದೂ ಲಿಂಗಾಯತರು ಅಷ್ಟೇ ಅಲ್ಲ. ಅದರಲ್ಲಿ ಮರಾಠರಿದ, ಜೈನರಿದ್ದಾರೆ, ಕೂಡು ಒಕ್ಕಲಿಗರು ಅದಾರೆ, ಎಂ ಬಿ ಪಾಲ್ರಿ ಜನಾಂಗದವರು ಅದಾರ, ಬಂದಲ್ಲೇನು ಅಶೋಕ ಅವ್ರ ಸಮಾಜದವರು ಅದಾರ. ಯಾಕಂದ್ರೆ ಇನ್ನೂ ವೃಕ್ಷ ಅಂದಾಗ ಏನು ಗಿಡ ಹಚ್ಲಕತ್ತಾರೆ ಅದೊಳ ಕೊಡಿ. ಅದಕ್ಕೆ ಎಲ್ಲ ಸಮಾಜದ್ದು. ಅದಕ್ಕೆ ನಾಳೆ ನಾವು ಕೋರ್ಟ್ನಾಗ ಚಾಲೆಂಜ್ ಮಾಡೀವಿ, ಮುಸ್ಲಿಮ್ರು ಕೊಲ್ಲಕ್ಕೆ ಬರೋದಲ್ಲ. ಇವತ್ತು ನೋಡಿ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಅವ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ 400 ಯುವಕರಿಗೆ PSI ಪರೀಕ್ಷೆಗೆ ಇವತ್ತು ಟ್ರೈನಿಂಗು. ಅಂದರೆ ಎಕಡೆ ಹೊಂಟೈತೆ ಸರ್ಕಾರ. ಅದನ್ನು ಜನಜಾಗೃತಿ ಆಗಬೇಕು. ನಾಳೆ ಅವ್ರೇನು ಮೌನ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ ST ಜನಾಂಗದವರೇ ಇವತ್ತು ನಮ್ಮ ಕುರುಬ ಸಮಾಜದವರೇ ಹೋರಾಟ ಮಾಡೋರು ಅದಾರ. ನಿನ್ನೆ ನಮಗೂ ಪತ್ರ ಬಂದದ. ಮತ್ತು ಸಿದ್ದರಾಮಯ್ಯ ತನ್ನ ಸಮಾಧಾನಕ್ಕೆ ಮಾಡಲಾರ್ದೇ ಬರೀ ಸಾಬ್ರ ಬೆನ್ನ ಹತ್ತಾರೆ. ಅದಕ್ಕಿದು ಇನ್ನೂ ಹೋರಾಟ ನಿರಂತರ ಆಗ್ತದೆ. ನಿರುದ್ಯೋಗ ಯುವಕರ ಸಮಸ್ಯೆ ಐತಿ. 2.5 ಲಕ್ಷ ಹುದ್ದೆಗಳ ಖಾಲಿ ಅದಾವೆ. 2.5 ಲಕ್ಷ. ಅಲ್ಲಿ ಸರ್ಕಾರ ಬಳಿ ರೊಕ್ಕಿಲ್ಲ. ಈ ಮತ್ತೆ ವಿದ್ಯಾರ್ಥಿಗಳು ಬೆಳಗಾವದಲ್ಲಿ ನಾಳೆ ಹೋರಾಟ ಮಾಡ್ತಾಯಿದ್ದಾರೆ. ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ನಿರುದ್ಯೋಗ ಯುವಕರಿಗೆ ಸ್ಪಂದನೆ ಮಾಡದಿದ್ದರೆ ಯಾವ ಸಮುದಾಯಗಳಿಗೆ ಅರ್ಹತೆ ಮೀಸಲಾತಿ ಇವತ್ತು ಸಿಗಬೇಕಾಗಿ, ಇವತ್ತು ಇನ್ನೂ ಒಳ ಮೀಸಲಾತಿ ಇನ್ನೂ ಕ್ಲಿಯರ್ ಇಲ್ಲ, ಇನ್ನೂ ಅದು ಗೊಂದಲನೇ. ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಬೇರೆ ನಾಟಿ ಕೋಳಿ ಸಾರು ಇಡ್ಲಿ ವಡೆ ತಿನ್ನೋದ್ರಾಗನೇ ಕೂತಾರೆ. ಮತ್ತು ವಿರೋಧ ಪಕ್ಷ ಅಂತರೂ ವಿಜೇಂದ್ರ ಅಂತರೂ ಪಾಪ ಏನೂ ಮಾತಾಡೋದೇ ಇಲ್ಲ. ಒಂದು ಹೆಸರು ಟಾವೆಲ್ ಹಾಕೋತಾನ, ಡ್ರೆಸ್ ಅಂತೂ 2-3 ಲಕ್ಷ ರೂಪಾಯಿ ಇರುತ್ತೆ. ಅದ್ರ ಮ್ಯಾಗ ಹೆಸರು ಹಾಕೊಂಡ್ಕೊಳ್ಳಿ ನೀವು ರೈತರು ಎಷ್ಟು ಹಾಲಿಕಿಸಿದ್ದಾರೆ. ರೈತ ನಾಯಕ ಜಯವಾಗಲಿತ್ತಾರ. ಮೆಕ್ಕೆಜೋಳ ತೊಗೋತಾರೆ. ಆ ಸಕ್ಕರೆ ಕಾರ್ಖಾನೆ ಮೆಕ್ಕೆಜೋಳಕ್ಕೆ ತೊಗೋಬೇಕಾದ್ರೆ ಅದ್ರ ರೇಟರೇ ಸರ್ಕಾರ ಕೊಡಬೇಕಲ್ಲ, ಅದ್ರ ಬೆಂಬಲ. ಅಲ್ಲಿ ಕೇಂದ್ರದವರು ಇಥನಾಲ್ ತೊಗೊಳಕ್ತಾ ಇರಲಿಲ್ಲ, ರಾಜ್ಯದವರು ಸಬ್ಸಿಡಿ ಕೊಡಲಾಗ್ತಾ ಇರಲಿಲ್ಲ. ಸುಮ್ಮನೆ ಹೇಳ್ತಾರೆ 3,500 ಕೊಡ್ರಿ, 4,000 ಕೊಡ್ರಿ. ಅದು ಎಲ್ಲಿ ಕೊಡೋದು ಏನೋ ಸರ್ಕಾರ. ಅವು ಕಾರ್ಖಾನೆಗಳ ಸಮಸ್ಯೆ ಕೇಳಕ್ಕೆ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಮೊನ್ನೆ ಸಕ್ಕರೆ ಕಾರ್ಖಾನೆ ಅದ. ಈ ಸ್ಥಿತಿ ಒಳಗೆ ಒಟ್ಟೆ ರೈತರನ್ನ ಪ್ರಚೋದನೆ ಮಾಡೋದು. BJP ಒಳಗಿರೋರು ರೈತರನ್ನ ಪ್ರಚೋದನೆ ಒಬ್ಬ ತಲೆ ಮ್ಯಾಗ ಉಳ್ಳಾಗಡ್ಡಿ ಇಟ್ಕೊಂಡಾನ. ಮೊನ್ನೆ ಇಲ್ಲಿ ಬಿಜಾಪುರನಾಗ ಮಾಡೋದ್ರಲ್ಲ, ಒಬ್ಬ ಕುಂಬಳಕಾಯಿ ಇಟ್ಕೊಂಡಾನ, ಮತ್ತೇನೇನು ಇಟ್ಕೊಂಡು ಅಡ್ಡಾಡಿದ್ರಲ್ಲ ಇಲ್ಲಿ ಬಿಜಾಪುರನಾಗ. ಹಿಂಗೇನಾರು ಆದ್ರೆ ಹೋರಾಟ ಆದ್ರೆ ಪ್ರೇಯರ್ ಸಿಕ್ಕಂಗೆ ಆಯ್ತಾನ. ನಾವೇ ನೋಡಲ್ಲ ವಿಧಾನಸಭೆದಾಗ ಏನು ವಿಧಾನಸಭೆಯನ್ನ ಮುತ್ತಿಗೆ ಹಾಕ್ತಾರೆ. ವಿಧಾನಸಭೆ ಒಳಗೆ ಮಾತಾಡೋದು ಬಿಟ್ಟು ಹೊರಗೆ ಮುತ್ತಿಗೆ ಏನು ಹಾಕೋದಿರಿ? ಸುಮ್ಮನೆ ಎಲ್ಲ ನಾಟಕ. ಜನರಿಗೆ ಜನ ಮರಳು ಜಾತ್ರೆ ಮರಳು ನಂಗೆ ಜನರನ್ನು ಮೋಸ ಮಾಡ್ಲಕತ್ತಾರೆ. ಅಧಿವೇಶನ ನಡುವೆ CM ಫೋಟೋನಲ್ಲಿ ಇದ್ದು ಅವ್ರ ಒಟ್ಟಿಗೆ ಇದ್ದು ಎಲ್ಲ ಹಳೆ ಫೋಟೋಗಳು. ನಾನು BJPದು ಉಚ್ಚಾಟನೆ ಮಾಡೋಕ್ಕಿಂತ ಮೊದಲಿನ ರಾಜನಾಥ್ ಸಿಂಗ್ರದ್ದು ಬಂದಿದ್ದಲ್ಲ, ಎಲ್ಲ ಹಳೆ ಫೋಟೋ. ಈಗಿನ ನಾವು ಹೋಗೇ ಇಲ್ಲ ಎಲ್ಲೂ. ಇದೇ ಬಿಜಾಪುರನಾಗ ಹೇಳಕತ್ತೀನಲ್ರಿ. ಡಿಸ್ಕಷನ್ ಏನಾಗಿದೆ ಸರ್? ಏನೋ ಮತ್ತೆ ವಿಜೇಂದ್ರ ಅವ್ರು ತೆಗೆಯುವಂಥ ಇದೇನೋ ಅಥವಾ ಏನೋ ಅವ್ರನ್ನೇ ಮುಂದುವರಿಸ್ತಾರಂತ ಏನೋ
ಏನು ನೋಡ್ಬೇಕಲ್ಲ ಅವರು ಏನೇನು ಮಾತಾಡ್ತಾರೆ ನಾನು ಪೂರ್ಣ ಇನ್ನೂ ಅವ್ರು ಯಾರೂ ಸಿಕ್ಕಿಲ್ಲ ಇನ್ನೂ ಇಲ್ಲ, ಆದರೆ ಭಾಳ ಪಾಸಿಟಿವ್ ಇದೆ ಅಂತ ಇಟ್ಟೆ ಹೇಳ್ಯಾರ. ನನಗೆಲ್ಲ ಸಂಪರ್ಕನೇ ಅದಾರೆ, LMPಗಳು ಇಡೀ BJP ಸಂಪರ್ಕನಾಗ ಐತೆ ನನಗೆ. ಇಲ್ಲಿ ಬಿಜಾಪುರ ಚಿಲ್ಲರೆ ವ್ಯಾಪಾರಿಗಳು ಏನು ಅದಾರಲ್ಲ ಬಿಜಾಪುರದ, ಇವಕ್ಕೆ ಯಾರು ಹಳ್ಳಿ ನಾಯಕ ಕೇಳೋದಿಲ್ಲ. ಇವರೇನೋ 8 MLA ತರ್ತಾರ್ತ, ನಂದನವನ ಮಾಡ್ತಾರ್ತ, ಇವತ್ತನ್ನ ಯಾರೂ ಫಾಲ್ತು ಕೇಳೋದಿಲ್ಲ. ಇವು ಫಾಲ್ತುಗಳು ಸುಮ್ಮ ಒದರ್ತಿರ್ತಾವೆ. ನೀವು ಭಾಳ ಮಹತ್ವ ಕೊಡಬೇಡ್ರಿ. ಹಾಂ, BJP ಕಟ್ಟದವ್ರು ನಾನು ಕಟ್ಟಕೊಂಡೆ. ಇವು ಯಾವ ಫಾಲ್ತುಗಳು ನಿನ್ನೆ ಮೊನ್ನೆ ಮಾತಾಡ್ಯಾರ ನಿಮ್ಮ ಪತ್ರಿಕಾಗೋಷ್ಠಿ ಅಲ್ಲ, ಯಾವೂ ಇಲ್ಲ. ಇವ್ರು BJP ಕಟ್ಟದವ್ರು ಅವ್ರು ಯಾರೋ ಆ ಸ್ಟೇಜ್ ಮೇಲೆ ಗೊತ್ತಿದ್ರಲ್ಲ, ಅವು ಯಾವ ಫಾಲ್ತು ಅವು ಹಿಂಗೆ ಒದರ್ಕೋತ ಹೋಗ್ತಾವೆ. ಮುಂದೆ BJP ನಮ್ಮ ಕೈಗೆ ಸಿಗ್ತದೆ. ಇವಕ್ಕೆ ಯಾಕೂ ಟಿಕೆಟ್ ಕೊಡೋದಿಲ್ಲ, ಮೊನ್ನೆ ಸ್ಟೇಜ್ ಮ್ಯಾಗ ಇದ್ದವಲ್ಲ ಒಂದಕ್ಕೂ ಸಿಗೋದಿಲ್ಲ. ಸರ್ ನೀವೇನಾದ್ರು ವಾಪಸ್ BJP ಬಂದ್ರೆ ಸರ್ ಏನು ಅತೃಪ್ತರಾಗಿ ಕೆಲವರೆಲ್ಲ ಹೋಗಿದ್ದಲ್ಲ ಅವ್ರು ಇರ್ತಾರೋ ಅಂತ ಪಾಪ ಕಟ್ಕೊಂಡು ಈಗ ಸಿಟ್ಟಿಂಗ್ MLA ಅದಾರ. ಅದು ಯಾವುದೇ ಮುಗಿದ ಮ್ಯಾಗ ನೋಡೋಣತ್ತ ಕಟ್ಕೊಂಡು ಒಬ್ಬ ಒಳ್ಳೆ ಲೋಕಸಭಾ ಅಭ್ಯರ್ಥಿ ನಮಗೆ ಮುಂದಿನ ದಿವಸ ನಮ್ಗೆ ಒಳ್ಳೆ ಒಬ್ಬ ಲೋಕಸಭಾ ಅಭ್ಯರ್ಥಿ ಬೇಕಾಗ್ಯಾರ ಈಗ ಬಿಜಾಪುರಕ್ಕೆ. ಕೆಲಸ ಮಾಡಿರ್ಬೇಕಾಗ್ಯಾರ. ಈಗಿದ್ದವ್ರು ಸರ್ ಅದ್ರ ಬಗ್ಗೆ ನೀವು ಬರೀರಿಲ್ಲ, ನೀವು TVಯವ್ರು ಏನೂ ಬರೀದಿಲ್ಲಲ್ಲ. ಬರೀರಿ ಏನೇನು ಮಾಡ್ಯಾರ ಏನೇನು ನೀವು ಅಂದ್ರಿ ನಾನು ಮೊದಲೇ ವಿಧಾನಸಭೆ ಸ್ಟಾರ್ಟ್ ಆದ ತಕ್ಷಣ ಎದ್ದನ್ನು ಹೇಳ್ತೀನಿ ಸ್ಪೀಕರ್ ಅವ್ರಿಗೆ ಮೊದಲು ಉತ್ತರ ಕರ್ನಾಟಕದ ಚರ್ಚೆ ತೊಗೋಬೇಕು, ತೊಗೋದೇ ಇದ್ದರೆ ಧರಣಿ ಮಾಡ್ತೀನಿ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಿರ್ಬೇಕು. ನಾಳೆ ಇಡೋದು ಉತ್ತರ ಕರ್ನಾಟಕ ಚರ್ಚೆಗೆ 2 ಗಂಟೆ ಟೈಮ್ ಫಿಕ್ಸ್. 3 ರಿಂದ 5 ಕೊಡ್ತಿರೋ, 5 ರಿಂದ 7 ಕೊಡ್ತಿರೋ ಪ್ರತಿ ದಿವಸ. ಹೊಸಲನ್ನು ಹಂಗೆ ಮಾಡ್ಯಾರ. ಅದಕ್ಕೆ ಪ್ರತಿ ದಿವಸ 2 ತಾಸು ನಮ್ಗೆ ಕೊಡ್ರಿ. ಯಾರ್ಯಾರು ಶಾಸಕರು ಮಾತಾಡ್ಬೇಕನ್ನೋರು ಮಾತಾಡ್ತಾರೆ, ಆಡಳಿತ ಪಕ್ಷರು ಏನೂ ಮಾತಾಡೋದಿಲ್ಲ ಅವ್ರು ಸರ್ಕಾರ ವಿರುದ್ಧ. ನಾನು ಮಾತಾಡ್ತಿದ್ದೆ ಸರ್ಕಾರ ವಿರುದ್ಧ. ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆದು ಎಲ್ಲಿ ಪರಿಸ್ಥಿತಿ. ಅದಕ್ಕೆ ನಾಳೆ ನಾನು ಸ್ಪೀಕರ್ಗೆ ಆಗ್ರಹ ಮಾಡ್ತೀನಿ, ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಧರಣಿ ಮಾಡ್ತೀನಿ. ನಾಳೆಯಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಬರೀ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ, ಮೊನ್ನೆ ಕರಾವಳಿ ಕರ್ನಾಟಕದಲ್ಲಿಯೂ ಸಮಸ್ಯೆ ಅದಾವು, ಹಳೆ ಮೈಸೂರು ಭಾಗನಾಗ ಚಾಮರಾಜನಗರದಲ್ಲಿಯೂ ಸಮಸ್ಯೆ ಅದಾವೆ, ಕೋಲಾರದಲ್ಲಿ ಸಮಸ್ಯೆ ಅದಾವೆ. ಅದಕ್ಕೆ ಈ ಸಮಗ್ರ ಅಭಿವೃದ್ಧಿ ಸಲುವಾಗಿ ಚರ್ಚೆ ತೊಗೋಬೇಕಂತ ಒತ್ತಾಯ ಮಾಡ್ತೀವಿ. ತೊಗೋದೇ ಇದ್ದರೆ ಧರಣಿ ಮಾಡ್ತೀವಿ. ಸರ್ ಈಗ BJP ಹೋರಾಟಕ್ಕೆ CM ಆಗಿ ಮುಂದುವರಿತಾರೆ ಅಂತ ಮುಗಿದೋಯ್ತು. ಸಿದ್ದರಾಮಯ್ಯ ಅವ್ರ ಮಗ ಹೇಳ್ತಾನಂದ್ರೆ ಅಧಿಕೃತ ಅಂದ್ರೆ ಯುದ್ಧ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ಅಧಿವೇಶನದಲ್ಲಿ ಶುರುವಾಗುತ್ತೆ ಅಂತ ಏನು ನೋಡ್ಬೇಕು, ಅಧಿವೇಶನದಾಗ ಏನು ಇಡ್ಲಿ ತಿಂತಾರೋ ದೋಸೆ ತಿಂತಾರೋ, ಏನು ಒಬ್ಬರು ಕಪಾಳಿಗೊಬ್ಬರು ಹೊಡಿತಾರೋ, ಯಾರು ನೋಡ್ಯಾರ. ಈಗ ಅಧಿವೇಶನ ನಾಳೆ ಚಾಲಲ್ಲ, ಇವತ್ತತ್ರ ಅಧಿವೇಶನ ಇರೋದಿಲ್ಲ. ರೈತರ ಪರವಾಗಿ ಆಗಲಿ ಅಥವಾ ಯಾವ ಜನಪ್ರತಿನಿಧಿಗಳು ಯಾರ ಪರವಾಗಿ ಆಗಲಿ ಅಥವಾ ಜನರಿಗಾಗಿ ಯಾವುದೇ ರೀತಿ ಮೀಟಿಂಗ್ ಮಾಡ್ತಾ ಇಲ್ಲ. ಬರೀ CM ಗದ್ದುಗೆಗೋಸ್ಕರ ದಿನನಿತ್ಯ ಒಬ್ಬರ ಮನೇಲಿ ಒಬ್ಬರು ಟಿಫನ್ನು, ಅದೇ ರೀ ಸಕ್ಕರೆ ಕಾರ್ಖಾನೆದವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಅವ್ರ ಸಮಸ್ಯೆ ಹೇಳಕ್ಕೆ ಅವ್ರ ಟೈಮ್ ಇಲ್ಲ. ಯಾವುದೂ ಡೆವಲಪ್ಮೆಂಟ್ದು ಮೀಟಿಂಗೇ ಇಲ್ಲ. ಬರೀ ಮುಂಜಾನೆ ಹೇಳೋಣ ಆ MLA ಕರಿ, ನನ್ನ ಜೊತೆಗಿರಪ್ಪ, ಈ MLA ಕರಿ, ನಿನಗೆ 50 ಕೋಟಿ ಕೊಡ್ತೀನಿ, 100 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಆಡಳಿತ ಅನ್ನೋದೇ ಕುಸಿದೋಗೈತೆ. ಅಧಿಕಾರಿಗಳು ಏನಾಗಿದೆ, ಭ್ರಷ್ಟ ಸರ್ಕಾರ ಇರೋದನ್ನ ಆಫೀಸರ್ ಅಂಜಲಾಗ್ಯಾರ. ರೊಕ್ಕ ಕೊಟ್ಟೆ ಬಂದಿರ್ತಾರೆ. ರೊಕ್ಕ ಕೊಟ್ಟು ಬಂದು ಆಫೀಸರ್ಗೆ ನೀವು ಹೋಗಿ ಕೆಲಸ ಮಾಡಂದ್ರೆ ಯಾಕ್ರಿ ನಾವು ನಿಮ್ಗೆ 50 ಲಕ್ಷ ರೂಪಾಯಿ ಕೊಟ್ಟು ಬಂದೀವಿ, ನಾ ಹಂಗೆ ಟೆಂಡರ್ ನಡೆದಂಗೆ ನಡೆದವ್ರು ಅಧಿಕಾರಿಗಳು. 5 ಕೋಟಿ 10 ಕೋಟಿ ವರ್ಗಾವಣೆ ಅನ್ನೋಂಥದ್ದು ಎಷ್ಟೇ ಆಗೈತಿ. ಮೊನ್ನೆ ಒಬ್ಬರು ಅಧಿಕಾರಿ ಹೇಳಿದ್ರೆ ನನಗೆ ಮೊದಲ 2 ಕೋಟಿ ಹೇಳಿದ್ರಂತೆ. ಯಾವುದೋ ಹೊತ್ತು ಹೇಳೋದಿಲ್ಲ. ಮತ್ತೊಬ್ಬರು ಬಂದ್ರತ್ತ 3 ಕೋಟಿ ಕೊಡ್ತೇನೆ ಅಂದ್ರತ್ತ. ಈಗ 3 ಕೋಟಿ ಕೊಡ್ತೇನೆ, ಅದು ಎಲ್ಲಿಗೆ ಬಂದಿತ್ತ 5 ಕೋಟಿಗೆ ಬಂದಿತ್ತ. ಈ ವ್ಯವಹಾರ ಇವತ್ತು ನಡೆದತ್ತೆ. DK ಶಿವಕುಮಾರ್ 70 ಶಾಸಕರಿಗೆ 55 ಪಟ್ಟ ನಾನು ಎಣಿಸ್ಲಕ್ಕೆ ಹೋಗಿಲ್ಲ, ನೋಡಿಲ್ಲ. ಸರ್ ಈಗ